मनोरथाः श्रीगुरुभ्यो नमः हरिः ओं स्वस्त्यस्तु अशेषतां सन्मङ्गलानि सम्भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषा पुनोतनपटुधर्माद्य किल पुरुषार्थसाधनीभूते पुराणान्तर्गते श्रीवेङ्कटेशमाहात्म्ये अद्य कथा प्रारम्भे सति किञ्चित् पूर्वकथा प्रमेयानुवादः। ಕೊನೆಯ ದಿವಸ ಪರಮಾತ್ಮನ ಸಮಗ್ರವಾದ ಕಥೆಯನ್ನು ಮತ್ತೆ ಹೇಳುವ ಪದ್ಧತಿ ಇದೆ. ಅದನ್ನು 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಸೂತಾಚಾರ್ಯರಿಗೆ ಎಲ್ಲ ಶೌನಕಾದಿಗಳು ಪ್ರಾರ್ಥನೆ ಮಾಡಿದ್ದಾರೆ. ವೆಂಕಟಾಚಲನ ಪರಮಾತ್ಮನ ಕಥಾವನ್ನು ನೀವು ಹೇಳಬೇಕು ಅಂತ ಕೇಳಿದಾಗ ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದರು. ಜನಕರಾಜ ಅಂತ ರಾಜ, ಅವನು ಸುಖದಿಂದ ಇದ್ದ. ಆ ಸುಖನೇ ಯಾವಾಗಲೂ ಬೇಕು ಅಂತ ಅಪೇಕ್ಷಾಪಟ್ಟ. ತನ್ನ ತಮ್ಮನಂದ ಕೊಂದಾಕಿದ ಪರಮಾತ್ಮ. ಆಗ ಬಹಳ ದುಃಖದಲ್ಲಿ ಇದ್ದಾಗ ಶತಾನಂದರು ಬರ್ತಾರೆ. ಆವಾಗ ಪರಮಾತ್ಮನ ಚರಿತ್ರೆಯನ್ನು ಕೇಳು, ನಿನಗೆಲ್ಲ ಮನಸ್ಸಿಗೆ ಸಮಾಧಾನ ಆಗ್ತದಂತೆ ಹೇಳಿ ಈ ವೆಂಕಟಾಚಲಕ್ಕೆ 4 ಯುಗದಲ್ಲಿ 4 ಹೆಸರುಗಳು: ವೃಷಭಾದ್ರಿ, ಅಂಜನಾದ್ರಿ ಮತ್ತು ಶೇಷಾದ್ರಿ, ಕೊನೆಗೆ ವೆಂಕಟಾದ್ರಿ. ಆ ವೆಂಕಟಾದ್ರಿಯಲ್ಲಿಯೂ ಕೂಡ ಮಾಧವೆಂಬ ಬ್ರಾಹ್ಮಣ ತನ್ನ ಪಾಪವನ್ನು ಕಳೆದುಕೊಂಡಿದ್ದಕ್ಕೆ ವೆಂಕಟಾದ್ರಿ ಅಂತ ಹೆಸರು ಬಂತು. ಅನಂತರದಲ್ಲಿ ಎಲ್ಲ ಋಷಿಗಳು ಯಜ್ಞ ಮಾಡ್ತಾ ಇದ್ದಾರೆ. ಯಾರು ಸರ್ವೋತ್ತಮ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಭೃಗು ಋಷಿಗಳು ನಾರದರು ಭೃಗು ಋಷಿಗಳನ್ನು ಕೊಟ್ಟು ಕಳಿಸಿದ್ದಾರೆ. ಆಗ ಪರಮಾತ್ಮನೇ ಸರ್ವೋತ್ತಮ ಅಂತ ಗೊತ್ತಾಯಿತು. 3 ಲೋಕಕ್ಕೆ ಹೋದರೂ ಪರಮಾತ್ಮನೇ ಸರ್ವೋತ್ತಮ ಅಂತ ಗೊತ್ತಾಯಿತು. ಯಜ್ಞವನ್ನು ಅವನಿಗೆ ಸಮರ್ಪಣೆ ಮಾಡಿದ್ದಾರೆ ಪರಮಾತ್ಮ. ಅನಂತರದಲ್ಲಿ ತೋಳರಾಜನ ಆಸ್ಥಾನಕ್ಕೆ ಆವಾಗ ಕೊಲ್ಲಾಪುರಕ್ಕೆ ಲಕ್ಷ್ಮೀದೇವಿ ಬಂದಿದ್ದಾಳೆ. ದೇವರು ಮತ್ತೆ ವೆಂಕಟಾಚಲಕ್ಕೆ ಬಂದಿದ್ದಾನೆ. ಅಲ್ಲಿ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ಉದ್ದೇಶದಿಂದ ಇಬ್ಬರು ಬಂದಾಗ ತೋಳರಾಜನ ಆಸ್ಥಾನದಲ್ಲಿ ಬ್ರಹ್ಮದೇವರು ಪ್ರತಿನಿತ್ಯ ಪರಮಾತ್ಮನಿಗೆ ಹಾಲನ್ನು ಸುರಿಸುವುದನ್ನು ನೋಡಿ ಅವನಿಗೆ ಅಸಮಾಧಾನದಿಂದ ಗೋಪಾಲಕ ದೇವರನ್ನು ಹೊಡಿಲಿಕ್ಕೆ ಅಂತ ಹೋದ. ದೇವರು ಹೊಡಿಸಿಕೊಂಡ. ಆಗ ಅವನಿಗೆ ಔಷಧಿಗಾಗಿ ಬೃಹಸ್ಪತ್ಯಾಚಾರನ್ನು ಕರೆದಾಗ ವರಾದೇವರು ಭೇಟಿಯಾಯಿತು. ವರಾದೇವರು ಭೇಟಿಯಾದಾಗ ಬಕುಳಾದೇವಿಯನ್ನು ಕೊಡ್ತಾನೆ. ವರಾದೇವರು ಅಡಿಗೆ ಮಾಡ್ಕೊಳ್ಳಿಕ್ಕೆ ಒಂದು ದಿವಸ ಹಾಗೆ ಕಾಡಿನಲ್ಲಿ ಸಂಚಾರ ಮಾಡಲಿಕ್ಕೆ ಹೋದಾಗ ಅಲ್ಲಿ ಎಲ್ಲ ಸ್ತ್ರೀಯರು ಇರ್ತಾರೆ. ಒಂದು ಮದ ಸುರಿಸುವ ಆನೆ ಈ ದೇವರನ್ನು ನೋಡಿ ಗಾಬರಿಯಾಗಿ ಹೋಗಿ ನಮಸ್ಕಾರ ಮಾಡ್ತದೆ. ಆಗ ಕೇಳ್ತಾರೆ, ಇವರೆಲ್ಲ ಸ್ತ್ರೀಯರ ಯಾರು ಅಂತಂದರೆ ಇವಳು ಆಕಾಶರಾಜನ ಮಗಳು ಪದ್ಮಾವತಿ. ಅವರೆಲ್ಲ ಪುಷ್ಪವನಕ್ಕೆ ಬಂದಿದ್ದಾರೆ. ಅವನಿಗೆ ಮತ್ತೆ ಸಂತಾನ ಇದ್ದಿದ್ದಿಲ್ಲ. ಯಜ್ಞ ಮಾಡುವ ಸಂದರ್ಭದಲ್ಲಿ ಇವಳಿಗೆ ಭೂಮಿಯನ್ನು ಶೋಧನೆ ಮಾಡಿದಾಗ ಪದ್ಮಾವತಿ ದೇವಿ ಸಿಕ್ಕಳು. ಆ ಕೂಸು ಸಿಕ್ಕಿದ್ದಕ್ಕಾಗಿ ತಾನು ಗರ್ಭಿಣಿಯಾಗಿ ವಸುದಾನ ಅಂತನೂ ಕೂಸನ್ನು ತಾನು ಪಡೆದಿದ್ದಾಳೆ. ಆಗ ಆ ಪರಮಾತ್ಮ ಇವನ ಜೊತೆಗೆ ವಾರ್ತಾಲಾಪ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿ ಕೊನೆಗೆ ನಾನು ನಿನ್ನ ಮದುವೆ ಮಾಡ್ಕೊಳ್ತೇನೆ ಅಂತ ದೇವರು ಬಂದಾಗ ಅಲ್ಲಿ ಅವಮಾನ ಮಾಡಿ ಕಳಿಸಿದ್ದಾಳೆ. ಅವರು ಪದ್ಮಾವತಿ ದೇವಿ ಅವಮಾನ ಮಾಡಿ ಕಳಿಸಿದ್ದಾಳೆ. ಆಗ ಪರಮಾತ್ಮ ಮನೆಯಲ್ಲಿ ಬಂದು ಮಲಗಿದ, ನಾಟಕ ಮಾಡಿದ. ಕೊನೆಗೆ ಗೊತ್ತಾಯಿತು ಬಕುಳಾದೇವಿಗೆ ಆಕಾಶರಾಜನ ಪಟ್ಟಣಕ್ಕೆ ಹೋಗಿದ್ದಾಳೆ. ಪೂರ್ವದಲ್ಲೇನೆ ಕೊರವಂಜಿ ರೂಪಿಯಾಗಿ ಪರಮಾತ್ಮ ಹೋಗಿ ಎಲ್ಲ ಸಂಕಲ್ಪವನ್ನು ಮಾಡಿ ಮುಗಿಸಿಬಿಟ್ಟಿದ್ದಾನೆ. ಕೇವಲ ನಿಮಿತ್ತ ಮಾತ್ರ ಬಕುಳಾದೇವಿ ಹೋದದ್ದು. ಶುಕಾಚಾರ್ಯನ ಕರೆಸಿದ್ದಾರೆ. ಪರಮಾತ್ಮನಿಗೆ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಪರಮಾತ್ಮನಿಗೆ ಹೋಗಿ ಸಮರ್ಪಣೆ ಮಾಡಿದರು. ಪರಮಾತ್ಮ ಸಂತೋಷಪಟ್ಟು ಆಕಾಶರಾಜನಿಗೂ ಪತ್ರವನ್ನು ಬರೆದು ಯಾವ ವೈಶಾಖ ಶುದ್ಧ ದಶಮಿ ದಿವಸ ಶುಕ್ರವಾರ ವಿವಾಹವನ್ನು ಅವಶ್ಯವಾಗಿ ನಾನು ಸ್ವೀಕಾರ ಮಾಡ್ತೇನೆ, ಪದ್ಮಾವತಿಯನ್ನು ನಿನ್ನ ಮಗಳನ್ನಂತ ಪರಮಾತ್ಮನು ಬರೆದು ಕಳಿಸ್ತಾನೆ. ಆಗ ದೇವಾದಿ ದೇವತೆಗಳನ್ನೆಲ್ಲರನ್ನು ಆಮಂತ್ರಣ ಕೊಟ್ಟು ಪರಮಾತ್ಮ ಕರೆಸ್ತಾನೆ. ಬ್ರಹ್ಮದೇವರು ಬಂದಿದ್ದಾರೆ, ವಾಯುದೇವರು, ಸಕಲ ತತ್ವಾಭಿಮಾನಿ ದೇವತೆಗಳು, 33 ಕೋಟಿ ದೇವತೆಗಳು ಎಲ್ಲ ಭೂಮಿಗೆ ಇಳಿದು ಎಲ್ಲ ರಾಜರು, ಸಜ್ಜನರು, ಋಷಿಗಳು, ಗಂಧರ್ವರು, ಯಾರು ಜಗತ್ತಿನಲ್ಲಿ ದೇವರ ಭಕ್ತರಂತಿದ್ದಾರೋ ಎಲ್ಲರೂ ಕೂಡ ಭೂಮಿಯಲ್ಲಿ ಬಂದಿದ್ದಾರೆ. ಆಗ ಪರಮಾತ್ಮ ಅಷ್ಟವರ್ಗ ಈ ಪುಣ್ಯಾವಚನವನ್ನು ನೋಡಿದರೆ ನೀವು ಹೀಗೆ ಪುಣ್ಯಾವಚನ ಮಾಡಿಕೊಂಡು ದೇವತಾ ಪ್ರತಿಷ್ಠಾಪನ ಮಾಡಬೇಕು. ಲಕ್ಷ್ಮೀದೇವಿ ಇಲ್ಲದೇನೆ ಯಾವ ಕರ್ಮಗಳನ್ನು ನಾನು ಮಾಡೋದಿಲ್ಲ ಅಂತ ದೇವರು ಸಂಕಲ್ಪ. ಹಾಗಾಗಿ ಕೊಲ್ಲಾಪುರದಿಂದ ಲಕ್ಷ್ಮೀದೇವಿಯನ್ನು ಕರೆಸ್ತಾಳೆ. ಲಕ್ಷ್ಮೀದೇವಿ ಬರ್ತಾಳೆ. ಲಕ್ಷ್ಮೀದೇವಿಯೇ ಸುರುಗಿ ಸ್ನಾನಾದಿಗಳನ್ನೆಲ್ಲ ಮಾಡಿ ನಂತರದಲ್ಲಿ ಪರಮಾತ್ಮ ಸುರುಗಿ ಸ್ನಾನವನ್ನು ಎಲ್ಲ ಮಾಡಿಸಿ ಲಕ್ಷ್ಮೀದೇವಿಯೇ ಎಲ್ಲ ಧೂಪದೀಪ ನೈವೇದ್ಯಗಳನ್ನು ಅನೇಕ ವಸ್ತುಗಳನ್ನು ತಂದಿರ್ತಾರೆ. ಆಗ ಕೊನೆಗೆ ಪರಮಾತ್ಮ ಅಲ್ಲಿ ಊಟಕ್ಕೆ ಹಾಕ್ತಾನೆ. ಅಲ್ಲಿ ವೈಶ್ವದೇವ ಮತ್ತು ನೈವೇದ್ಯ ಅಹೋಬಿಲ ನರಸಿಂಹದೇವರಿಗೆ ಎಲ್ಲ ಯಜ್ಞ ಅವೆಲ್ಲ ನಿನ್ನೆ ಕೇಳಿದ್ದೀರಿ ನೀವು. ಭಾರಿ ಅದ್ಭುತವಾದ ರೀತಿಯಲ್ಲಿ ಎಲ್ಲ ಸುಗ್ರಾಸ ಭೋಜನವನ್ನು ಪರಮಾತ್ಮ ಮಾಡಿಸಿ ನೈವೇದ್ಯವನ್ನು ಮಾಡಿಸಿ ಅನಂತರದಲ್ಲಿ ಊಟಕ್ಕೆ ಎಲ್ಲರಿಗೆ ಹಾಕ್ತಾನೆ. ಹಾಕಿದ ತರುವಾಯ ಎಲ್ಲರೂ ಅವತ್ತು ದಿವಸ ಅಲ್ಲೇ ಮಲಗಿರ್ತಾರೆ. ಮರುದಿನ ಮುಂಜಾನೆ ಮತ್ತೆ ಹಾಗೆ ಬಿಟ್ಟರು ಅಂತಂದರೆ ಮತ್ತೆ ಅವತ್ತಿನ ದಿವಸ ಊಟ ನಾನೇ ಹಾಕಬೇಕು ಅಂತ ಹೇಳಿ ದೇವರು ವಿಚಾರ ಮಾಡಿ ಮುಂಜಾನೆ 4 ಹೊತ್ತಿಗೇನೆ ಗರುಡಾರೂಢನಾಗಿ ಪರಮಾತ್ಮ ಅಲ್ಲಿಂದ ಹೊರಡ್ತಾನೆ. ಎಲ್ಲರೂ ಹೋಗ್ತಾರೆ. ಅಲ್ಲೇನೆ ಋಷಿಗಳ ಆಶ್ರಮ ಬರ್ತದೆ.
ಆ ಶುಕಾಚಾರ್ಯರು ಊಟಕ್ಕೆ ಹಾಕ್ತಾರೆ ಪರಮಾತ್ಮನಿಗೆ. ತ್ವಯಿ ಭುಕ್ತಿಯೇ ಜಗದ್ಭುಕ್ತಂ, ಅವನಂತಾನೇ ನಾನೊಬ್ಬರು ಬಂದಿಲ್ಲ, ಇಷ್ಟು ಜನ ಹಿಂದೆ ಬಂದಿದ್ದಾರೆ, ಅವರಿಗೆಲ್ಲ ಊಟಕ್ಕೆ ಹಾಕುವ ಸಾಮರ್ಥ್ಯ ನಿನಗೆ ಎಲ್ಲಿದೆಪ್ಪ ಬಡು ಬ್ರಾಹ್ಮಣನು, ನೀವೊಬ್ಬನು ಊಟ ಮಾಡಿ ತೃಪ್ತಿ ಪಟ್ಟಿ ಅಂತ ಆದರೆ ಸಮಸ್ತ ಜಗತ್ತು ತೃಪ್ತಿ ಪಟ್ಟಂತೆ ಆಗ್ತದೆ ಅಂತ ಹೇಳಿ ಶುಕಾಚಾರ್ಯರ ಆತಿಥ್ಯವನ್ನು ಪಡೆದು ಹೋಗ್ತಾರೆ. ಅಲ್ಲಿ ಆಕಾಶರಾಜ ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ಹೊರಗಡೆ ನಿಂತಿದ್ದಾನೆ. ದೇವರು ಬಂದಿದ್ದಾನೆ, ಪರಿವಾರ ಬಂದಿದೆ, ಎಲ್ಲರಿಗೆ ಆತಿಥ್ಯ ಮರ್ಯಾದೆ ಗೌರವಗಳನ್ನು ಮಾಡಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಅವತ್ತಿನ ದಿವಸ ಎಲ್ಲ ಮಾಡುವ ಕರ್ಮಗಳನ್ನು ಮಾಡಿದ್ದಾರೆ. ಪುಣ್ಯಾವತನ ದೊಡ್ಡದಾದ ಮಂಟಪ, ಸಕಲ ದೇವಾದಿ ದೇವತೆಗಳು ಇದ್ದಾರೆ, ಋಷಿಗಳು ಇದ್ದಾರೆ. ಒಂದು ಮದುವೆಗೆ 4 ಜನ ಬಂದು ಒಳ್ಳೆಯವರು ಬಂದು ಅಕ್ಕಿ ಕಾಳು ಹಾಕಬೇಕು, ಹಾಕಿದರೆ ನಮ್ಮ ಜೀವನ ಉದ್ಧಾರ ಅಂತ ನಾವು ಅನ್ಕೊಂಡಿರ್ತೀವಿ ಅವರವ್ರ ಮದುವೆಗಳಿಗೆ. ಅಂಥದ್ದು ಶ್ರೀನಿವಾಸನ ವಿವಾಹಕ್ಕೆ, ಪದ್ಮಾವತಿ ದೇವಿ ವಿವಾಹಕ್ಕೆ ಸಕಲ ಮತ್ತು ಕ್ಷೇತ್ರಕ್ಕೆ ಸಮಾನವಾಗಿದೆ. ವೈಕುಂಠ, ಸತ್ಯಲೋಕ, ಕೈಲಾಸ, ಸಕಲ ದೇವತೆಗಳು ಅಲ್ಲಿದ್ದಂತಹ ಎಲ್ಲ ಅನುಚರರು ಎಲ್ಲರೂ ಬಂದಿದ್ದಾರೆ. ಬಂದು ಈ ಕಲ್ಯಾಣ ಮಹೋತ್ಸವದಲ್ಲಿ ಮಂಗಲಾಷ್ಟಕಂ ಅಬ್ರವನ್, ಪರಮಾತ್ಮ ಅಲ್ಲಿ ವೇದಘೋಷದಿಂದ ಅಕ್ಕಿ ಕಾಳುಗಳನ್ನು ಹಾಕಿಸಿಕೊಂಡಿದ್ದಾನೆ. ಅವತ್ತು ನನ್ನ ಜನ್ಮ ಸಫಲವಾಯಿತು ನೋಡಪ್ಪ ಇವತ್ತು ಅಂತ ಹೇಳಿ, ದಾತವ್ಯಂ, ಏನೇನು ಕೊಡಬೇಕಾಗಿದೆ ನೋಡಿ ನಿನಗೆ ಆಕಾಶರಾಜ, ಎಲ್ಲ ದಾನ ಕೊಟ್ಟು ಮುಗಿಸ್ಬಿಡು, ಈ ಸಮಯ ಸಿಗುವುದಿಲ್ಲ, ಮತ್ತೆ ನಾನು ನಿನಗೆ ಅಳೆಯನಾಗುವುದಿಲ್ಲ, ನಿನಗೆ ಮತ್ತೆ ಪುನಃ ಪದ್ಮಾವತಿ ದೇವಿ ಮಗಳಾಗಿ ಸಿಗ್ತಾಳಿಲ್ಲೋ ಗೊತ್ತಿಲ್ಲ, ಈ ವೈಭವ ಸಿಗುವುದು ಕಷ್ಟ, ಎಲ್ಲ ಕೊಟ್ಬಿಡು. ಕಿರೀಟಂ ಶತಭಾರಂಚ. ಆಗ ಆ ಚೋಳರಾಜನ ಶಾಪಕ್ಕೆ ವಿಶಾಪವನ್ನು ಪರಮಾತ್ಮ ಹೇಳಿರ್ತಾನೆ. ಶತಭಾರದ ಕಿರೀಟವನ್ನು ಕನ್ಯಾದಾನ ಸಮಯದಲ್ಲಿ ನನಗೆ ಕೊಡ್ತಾನೆ ಆಕಾಶರಾಜ, ಆಗ ನಿನಗೆ ಸುಖವಾಗ್ತದೆ ಅಂತ ಹೇಳಿ ಅದನ್ನೆಲ್ಲ ಕೊಡ್ತಾರೆ. ಅವಾಗ ಕನ್ಯಾದಾನ ಮಾಡಿಸ್ತಾರೆ. ಇಷ್ಟೊತ್ತನ ಎಲ್ಲ ನೀವು ಕೇಳಿದ್ದೀರಿ. ಸುಹಾಸನೀಯರು, ಸ್ತ್ರೀಯರು, ಗಂಧರ್ವರು, ಏನೇನು ಯಾರ್ಯಾರಿಗೆ ಶಾಸ್ತ್ರದಲ್ಲಿ ನಿಪುಣರಾಗಿದ್ದಾರೋ, ಯಾವ್ಯಾವುದು ಪರಮಾತ್ಮ ಅವನಿಗೆ ಕೊಟ್ಟಿದ್ದಾನೋ ಅದನ್ನೆಲ್ಲ ಹಾಡೋರು ಹಾಡ್ತಾರೆ, ಕುಣಿಯವರು ಕುಡಿತಾರೆ, ಏನೇನು ಮಾಡಬೇಕು ಎಲ್ಲ ಮಾಡ್ತಾರೆ. ಭೋಜನಂ ಕೃತವಾನ್ ದೇವ. ಅಲ್ಲಿ ಪರಮಾತ್ಮ ಊಟವನ್ನು ಮಾಡಿ ಲಕ್ಷ್ಮೀ ಸಮೇತನಾಗಿ ಪರಮಾತ್ಮ ಮಲಗಿದ್ದಾನೆ. ಮರುದಿವಸ ಆಕಾಶನಾಥನ ಪಟ್ಟಣಕ್ಕೆ ಇದ್ದು ಕನ್ಯಾದಾನವನ್ನು ಮಾಡಿಸ್ಕೊಳ್ಬೇಕು. ಮಹಾಲಕ್ಷ್ಮಿಯನ ಆಭಿಸೂತ್ರಂ ಸುಹೃತಂ ಸ ಮನೋಹರತಂ. ಆಗ ಹಾಲಿನಲ್ಲಿ ಎರೆದು ಕನ್ಯಾದಾನವನ್ನು ಮಾಡಿಕೊಳ್ಬೇಕು ಅಂತ ಇದೆ. ಆಗ ಧರಣಿದೇವಿ ಜೋರಾಗಿ ಬಿಕ್ಕು ಅಳ್ತಾ ಇದ್ದಾಳೆ. ಲಾಲಿತಾಂ ಪಾಲಿತಾಂ ಪುತ್ರೀಂ ನವಮಾಸ ಭೃತಾಮಯ್ಯ ತ್ವದಧೀನಂ ಜಗನ್ನಾಥ ಕರಿಷ್ಯೆ ಮವ ನಂದಿನಿ. ಏನೇ ಇರಲಿ, ಅವಕ್ಕೆ ಲಕ್ಷ್ಮೀ ದೇವರೇ ಆಗಿರಲಿ ಅಥವಾ ಭೂದೇವರೇ ಆಗಿರಲಿ, ಶ್ರೀದೇವರೇ ಆಗಿರಲಿ, ದುರ್ಗಾದೇವರೇ ಆಗಿರಲಿ, ಯಾರಾದರೂ ಕೂಡ ಈಗಂತೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗಳವಳು. ಹಾಗಾಗಿ ಅಷ್ಟು ಯದ್ಯಪಿ ಹುಟ್ಟಿಲ್ಲ, ಆದರೂ ಅಷ್ಟು ಪ್ರೀತಿಯಿಂದ ನಾನು ಅವಳನ್ನು ಸಾಕಿದ್ದೇನೆ. ಹಾಗಾಗಿ ಈಗ ನನಗೆ ಬಿಟ್ಟು ಕೊಡುವುದು ಅಂತಂದರೆ ಬಹಳ ಸಮಸ್ಯೆ ಇದೆ. ನ ತಸ್ಯಾ ರೋದನಂ ಕೃಷ್ಣ ರಾಜ ದುಃಖಪರಾಗತಃ ರುರೋಧ ದೀನವಚನಃ ಪುತ್ರ ಮಾಲಿಂಗ್ಯ ಭೂಪಿತಃ. ಆಗ ಆಕಾಶರಾಜನು ಕೂಡ ತನ್ನ ಮಗಳನ್ನು ಆಲಿಂಗನ ಮಾಡಿಕೊಂಡು ಅಳ್ತಾ ಇದ್ದಾನೆ. ರಾಜ ಹೇಳ್ತಾನೆ, ಇಷ್ಟು ದಿವಸ ನಿನ್ನ ಮುಖವನ್ನು ನೋಡಿ ಸುಖವಾಗಿ ಜೀವನ ಸಾಗಿಸ್ತಾ ಇದ್ವಿ, ಈಗ ಯಾರ ಜೊತೆಗೆ ನಾನು ಮಾತನಾಡಬೇಕು? ನನ್ನ ಕಷ್ಟ ಸುಖಗಳನ್ನು, ನನಗಾದ ಕಷ್ಟವನ್ನು ನಾನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಯಾರ ಮುಖ ನೋಡಬೇಕು? ನಿನ್ನ ಮುಖ ನೋಡಿದರೆ ಕಷ್ಟ ಪರಿಹಾರ ಆಗ್ತಾ ಇತ್ತು. ಎಲ್ಲ ನೀನು ಹೋದಿ ಅಂತ ಆದರೆ ಕ್ರೀಡಾ ಮೃಗಗಳು, ನಿನ್ನ ಜೊತೆಗೆ ಆಟ ಆಡುವಂತಹ ಏನು ಮೃಗಗಳಿವೆಯೋ ಎಲ್ಲೂ ಉಪವಾಸ ಬೀಳುತ್ತದೆ. ನಿನ್ನ ತಮ್ಮ ಇದ್ದಾನೆ, ನಿನ್ನ ಕಾಕ ಇದ್ದಾನೆ, ಅವರು ಎಷ್ಟೆಲ್ಲ ನಿನ್ನ ಹಚ್ಕೊಂಡಿದ್ದಾರೆ, ಅವ್ರನ್ನ ಬಿಟ್ಟು ನೀನು ಹೋಗ್ತಾ ಇದ್ದೀಯ ಅಂದರೆ ಬಹಳ ಸಮಸ್ಯೆ ಇದೆ ಅಂತ ರುದಂತಂ. ಆಗ ವಸುದಾನ ಬರ್ತಾನೆ, ತಮ್ಮ, ಅವನು ಬಹಳಷ್ಟು ಅಳ್ತಾನೆ. ಎಲ್ಲ ಕಷ್ಟ ಸುಖಗಳನ್ನು ನಿನ್ನಂತರೇನೆ ಹಂಚ್ಕೊಳ್ತಾ ಇದ್ದೆ, ತಾಯಿ ನನಗೆ ಸುಮ್ಮನೆ ಹೆಸರಿಗೆ, ನೀನೇ ನನಗೆ ತಾಯಿ ಇದ್ದಂತೆ, ಇಷ್ಟು ಸುಖವಾಗಿ ನಾನಿದ್ದೆ, ನೀನು ಬಿಟ್ಟು ಹೋಗ್ತೀಯಾ ಅಂತ ಹೇಳಿ ಬಹಳ ದುಃಖ ಪಡ್ತಾನೆ. ಕೊನೆಗೆ ಎಲ್ಲರೂ ಅಳೋದು ನೋಡಿ ಪರಮಾತ್ಮನು ಕೂಡ ತಾನು ಜೋರಾಗಿ ಅಳ್ತಾನೆ. ಸ್ವಯಂ ರುರೋದು ಗೋವಿಂದ ಭಗಿನಿ ಪಾರ್ಥವಲ್ಲಭಾಂ. ತಾನು ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕಾದಾಗ ಅವನಿಗೆ ಅಳ್ಲಿಕ್ಕೆ ಸಮಯನೇ ಇದ್ದಿದ್ದಿಲ್ಲ, ಓಡಿಸ್ಕೊಂಡು ಹೋಗಬೇಕಾಗಿತ್ತಲ್ಲ, ಎಲ್ಲ ಗಡಿಬಿಡಿಯಲ್ಲಿ ಆಗಿಬಿಡ್ತು. ಹಾಗಾಗಿ ಆ ಮದುವೆಯನ್ನು ನೆನೆಸಿಕೊಂಡು ಪರಮಾತ್ಮ, ಈಗ ನೀವೆಲ್ಲ ಅಳ್ತಾ ಇದ್ದೀರಿ, ದುಃಖದಲ್ಲಿದ್ದೀರಿ, ನಾನೊಬ್ಬನೇ ಹಲಕಿಸದೆ ಅಂದರೆ ಹುಚ್ಚ ಅಂತಂತಾರೆ ನನಗೆ, ನಾನು ಅಳಬೇಕು ಅಂತ ಅಳ್ತಾನೆ. ಇತ್ತಂ ಕೃತ್ವ, ದೇವರಿಗೆ ಯಾವ ಅಳು ಇಲ್ಲ, ಯಾವ ದುಃಖ ಇಲ್ಲ, ಯಾವ ಛೇದಭೇದಾದಿಗಳು ಇಲ್ಲ. ಆದರೂ ಪರಮಾತ್ಮ ತೋರಿಸ್ತಾನೆ, ಪದ್ಮಾವತ್ಯಾತಯ ಸಾರ್ಧಂ, ಇಷ್ಟು ಆಗಿದೆ, ನಾನು ಹೋಗಿ ಬರ್ತೇನೆ ಅಂತಂದಾಗ ಆಕಾಶರಾಜ ಹೇಳ್ತಾನೆ, ಯಾಕಷ್ಟು ಗಡಿಬಿಡಿ, ಇದು ನಿಮ್ಮ ಮನೆಯೇ, ನಾನು ನಿನ್ನ ಮಾವನೇ, ಹಾಗಾಗಿ ಸ್ವಲ್ಪ ದಿನ ಇಲ್ಲೇ ಇರ್ಬೋದಲ್ಲ ಅಂತಂದಾಗ ದೇವರು ಹೇಳ್ತಾನೆ, 10,000 ವರ್ಷ ಯುಗ ಕಳೆದು ಹೋಗಿದೆ, ನಾನು ವೈಕುಂಠವನ್ನು ಬಿಟ್ಟು ಮೇಲಿನ ಲೋಕಗಳು ಏನಾಗಿದೆ ಗೊತ್ತಿಲ್ಲ, ನಾನು ಹೋಗಬೇಕು, ಇಲ್ಲಿಂದ ಹೊರಡ್ತೇನೆ ಅಂತ ಹೇಳಿ ಗರುಡಸ್ಕಂದ ಮಾರೂಢ ಪತ್ನಿಂ ಪದ್ಮಾವತೀಮಪಿ ಆರೋಪಯನ್ ವರಾರೋಹೇ. ಆ ಗರುಡಸ್ಕಂದನಾಗಿ ಪರಮಾತ್ಮ ಅಲ್ಲಿಂದ ಹೋಗಬೇಕು ಅಂತ ಹೋಗ್ತಿರ್ತಾನೆ. ಎಲ್ಲರಿಗೂ ಆಹೇರಿ ಕೊಡೋದು, ಇಸ್ಕೊಳ್ಳೋದು ಎಲ್ಲ ಮಾಡೋದು ಆಯಿತು. ದೇವರು ಬರೀ ಇಸ್ಕೊಂಡ,
ಏನೂ ಕೊಡಲೇ ಇಲ್ಲ. ದೇವರು ಏನು ಕೊಡಬೇಕು ಅಂತ ಹೇಳಿ ಶಾಲಕ ಇದ್ದಾನೆ ವಸುದಾನ, ಅವನಿಗೆ ಕೊಡಬೇಕು ಅಂತ ಮೇಲಿದ್ದ ಶಾಟಿಯನ್ನು ತೆಗೆದುಕೊಂಡು ತಾನು ಅವನಿಗೆ ಕೊಡ್ತಾನೆ ರಕ್ಷಾಕವಚ. ಪರಮಾತ್ಮನ ರಕ್ಷಾಕವಚ ವಸುದಾನಿಗೆ ಇನ್ನೇನು ಬೇಕು ಹೆಚ್ಚು? ಎಲ್ಲ ಕೊಟ್ಟಿದ್ದಾನೆ ದೇವರು. ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ, ಒಳ್ಳೆ ದೇಹವನ್ನು ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ, ಕುಲಗೋತ್ರಗಳನ್ನು ಕೊಟ್ಟಿದ್ದಾನೆ. ಕೊಡಬೇಕಾದದ್ದನ್ನೆಲ್ಲ ಪರಮಾತ್ಮ ಕೊಟ್ಬಿಟ್ಟಿದ್ದಾನೆ, ಇನ್ನೇನಿಲ್ಲ ಅಂತ. ಹಾಗೂ ಆಕಾಶರಾಜ ಹೇಳ್ತಾನೆ, ನಾನು ನಿನ್ನ ಪಾರಿಭಾಷಿಕವಾಗಿ ಸುಮ್ಮನೆ ನಿನಗೆ ಮಾವ ಅಂತಾಗಿನಲ್ಲ, ಆಶೀರ್ವಾದ ಮಾಡಬೇಕಲ್ಲ, ಆಶೀರ್ವಾದ ಮಾಡಬೇಕು. ದೀರ್ಘಾವಿರ್ಭವ ಗೋವಿಂದ ಸರ್ವಲೋಕ ದುರಂಧರ ಇತ್ಯಾಶಾಭಿನಂದ ವಾಸುದೇವ ಭಾಷತ. ಅವನು ಆಶೀರ್ವಾದ ಮಾಡ್ತಾನೆ. ಕೊನೆಗೆ ಶ್ರೀನಿವಾಸ ಸರ್ವಮಂಗಲ ಅಸ್ಮಾಕಂ. ಪರಮಾತ್ಮ ಇದೆಲ್ಲ ಆಗುವುದು ಅತ್ಯಂತ ಅಸಾಧ್ಯ. ವಿಚಾರ ಮಾಡ್ರಿ, ಒಂದು ಮನೆಯಲ್ಲಿ ಹೆಣ್ಣು ಇದೆ ಅಂತಂದರೆ ಆ ಹೆಣ್ಣಿಗೆ ಒಳ್ಳೆ ವರ ಸಿಗುವುದು ಬಹಳ ಕಠಿಣ ಇದೆ ಈಗಿನ ಕಾಲದಲ್ಲಿ. ಅಂಥದ್ದು ನೀನು ನನಗೆ ಅಳೆಯನಾಗಿ ಸಿಗುವುದು ಅಂತಂದರೆ ನಮ್ಮ ಜನ್ಮ ಉದ್ಧಾರ, ಕುಲಗೋತ್ರಗಳು ಉದ್ಧಾರ, ಪಿತೃಗಳ ಉದ್ಧಾರ. ಸರ್ವಮಂಗಲಮಸ್ಮಾಕಂ ತ್ವತ್ಪ್ರಸಾದೇನ ಕೇಶವ. ಎಲ್ಲ ಹಿತವಾಗಿದೆ, ಒಳ್ಳೆಯದಾಗಿದೆ, ಕೇವಲ ನಿನ್ನ ಅನುಗ್ರಹದಿಂದ. ನೀನು ದಯಾ ಮಾಡಿದ್ದಿಲ್ಲ ಅಂದರೆ ಇದು ಯಾವುದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಹಾಗಾಗಿ ಭಕ್ತಿಂ ಎಲ್ಲ ಕೊಟ್ಟಿದ್ದಿ, ಮತ್ತೇನು ಕೊಡು ಅಂತ ಕೇಳುವುದಿಲ್ಲ. ನೀನು ಕೊಡುವುದೇ ಆಗಿದ್ದರೆ ನನಗೆ ಭಕ್ತಿಯನ್ನು ಕೊಡು, ನಿನ್ನಲ್ಲಿ ಅಚಲವಾದ ಭಕ್ತಿ ಅಂತ ತಾನು ಆಕಾಶರಾಜ ಕೇಳ್ಕೊಳ್ತಾನೆ. ಆವಾಗ ಅವಶ್ಯವಾಗಿ ಆಗಲಿ ಅಂತ ಅವನ ಯೋಗ್ಯತಾನುಸಾರವಾಗಿ ಪರಮಾತ್ಮ ಎಲ್ಲವನ್ನು ಕೊಡ್ತಾನೆ. ಇಷ್ಟ ಆಗ್ತದೆ. ಇನ್ನು ಬ್ರಹ್ಮಾದಿ ದೇವತೆಗಳು ತಾವು ದೇವರು ಎಲ್ಲಿ ಹೋಗ್ತಾನೋ ಅವ್ರು ಬೆನ್ನ ಹತ್ತಿ ಬರ್ತಾರೆ. ಎಲ್ಲ ಮುಗೀತು, ಮದುವೆ ಮುಗೀತು, ಆಹಿರಿ ಕೊಟ್ಟಿದ್ದೀನಿ, ದಕ್ಷಿಣೆ ಕೊಟ್ಟಿಲ್ಪ, ಎಲ್ಲರೂ ಕೊಟ್ಟಾಗಿದೆ, ಮಧ್ಯಾಹ್ನ ನನ್ನ ಬೆನ್ನ ಹತ್ತಾ ಇದ್ದೀರಿ, ಹೊರಡ್ರಿ, ನಾನು ಇಲ್ಲೇ 6 ತಿಂಗಳ ಕಾಲ, ಸ್ವಲ್ಪ ವರ್ಷಗಳ ಕಾಲ ಇಲ್ಲೇ ಇರಬೇಕು, ನೀವು ಇಲ್ಲಿ ಹೊರಡ್ರಿ ಅಂಥೇಳಿ ಅಗಸ್ತ್ಯರ ಆಶ್ರಮಕ್ಕೆ ಹೋಗಿ ಪರಮಾತ್ಮ ಅಲ್ಲಿ ವಾಸ ಮಾಡ್ತಾನೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಇಂಥ ವೈಭವ, ಇಂಥ ಕಣ್ಣಿಗೆ ಆನಂದ, ದೇವರ ಆಶೀರ್ವಾದ, ಸಜ್ಜನರ ಸಮಾಗಮ ಎಲ್ಲಿ ಸಿಗಲಿಕ್ಕೆ ಸಾಧ್ಯ? ಇಂಥ ಕಲ್ಯಾಣ ಸಮಯ ಬಿಟ್ಟರೆ ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲರೂ ಸಂತೋಷದಿಂದ ಅದನ್ನು ನೆನೆಸ್ತಾ, ಆರಾಧನೆ ಮಾಡ್ತಾ, ಹಾಡ್ತಾ, ಸ್ತೋತ್ರ ಮಾಡ್ತಾ, ವೇದವನ್ನು ಹೇಳ್ತಾ ಸಂತೋಷ ಭರಿತರಾಗಿ ಎಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ಹೊಡ್ತಾ ಇದ್ದಾರೆ. ಗತೇ ದೇವ ಗಣಸ್ತತ್ರ ರಮವಾಚ ರಮಾಪತಿಂ ಗಚ್ಚಾಮಿ ಜಗದೀಜ್ಞಾಸ. ಅವಾಗ ಇಷ್ಟೆಲ್ಲ ಆದ ಮೇಲೂ ಲಕ್ಷ್ಮೀದೇವಿ ಅಲ್ಲೇ ಇದ್ದಾಳೆ. ಆಗ ಹೇಳ್ತಾಳೆ, ಎಲ್ಲರೂ ಹೋಗಾಯಿತು, ನನ್ನ ಕೆಲಸ ಮುಗೀತು, ನಿನ್ನ ಹೆಂಡತಿ ಜೊತೆ ಸ್ವಲ್ಪ ದಿವಸ ನೀನು ಕಾಲ ಇರು, ಸಮಯ ಕಳಿ, ನಾನು ಹೋಗ್ತೇನೆ ಅಂತ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋಗ್ತಾಳೆ. ಗಚ್ಚಾಮಿ ಜಗದಿದ್ಯಾಶ ಕರವೀರಪುರಂ ಪ್ರತಿ, ನಾನು ಹೋಗ್ತೇನೆ ಅಂತಂದಾಗ ಆಗಲಿ ಅಂತ ಲಕ್ಷ್ಮೀದೇವಿ ಹೋಗು ಅಂತ ದೇವರ ಆಜ್ಞಾ ಕೊಟ್ಟ ಮೇಲೆ ಲಕ್ಷ್ಮೀದೇವಿ ಹೋದ್ಲು. ಗತೇ ದೇವಗಣಸ್ತತ್ರ. ಆಗ ದೊಡ್ಡ ವೈಭವ. ಸತ್ಯಾತ್ಮರು ಚಾತುರ್ಮಾಸಕ್ಕೆ ಬಂದು ಕೂತು 52 ದಿವಸ 2 ತಿಂಗಳು ಅಲ್ಲಿ ಇದ್ದಾಗ ಜನ ಹೋಗುದು ಬರುದು, ಊಟ ಗದ್ಲ ಪೂಜೆ ವೈಭವ ಅದರೊಳಗೆ ಮಗ್ನರಾಗಿಬಿಟ್ಟಿರ್ತೀವಿ. ಒಮ್ಮೆ ಅವರು ಬಿಟ್ಟು ಹೋದ ಮೇಲೆ ಆ ಸಮಯ, ಆ ದೇಶ, ಆ ಊರು, ಆ ಓಣಿ ಹೆಂಗೆ ಏನೂ ಇಲ್ಲದೆ ಇದ್ದಂತೆ ಆಗ್ಬಿಡುತ್ತದೋ ಹಾಗೆ ದೇವರು ಮದುವೆ ಮುಗಿಸ್ಕೊಂಡು ಹೋದ ಅಂದ ಒಂದೇ ಕ್ಷಣ ಎಲ್ಲ ಅಲ್ಲಿ ನೊಣ ಹೊಡ್ಲಿಕ್ಕೂ ಯಾರು ಗತಿ ಇಲ್ಲ. ಅಷ್ಟು ನಿರಾಯಾಮವಾಗಿ ಯಾರ ಜನನೂ ಇಲ್ಲ, ಹೋಗಿಬಿಟ್ಟಿದ್ದಾನೆ. ಆಕಾಶರಾಜನಿಗೆ ಹುಚ್ಚಿಡಿದಂತೆ ಆಗಿದೆ. ಇಷ್ಟ ಅವಸ್ಥೆ ಬಂತು ನಂದು ಅಂತ ಅವಾಗ ಶತಾನಂದರು ಹೇಳ್ತಾರೆ. ಮುಂದೆ ಏನಾಯಿತು ಅಂತ ಕೇಳಿದಾಗ ವಿವಾಹಾದ್ಯ ಮಹೀಕಾಂತ ದೇವರು ಅಲ್ಲೇ ಇದ್ದು ವಾಸ ಮಾಡಿದ್ದಾನೆ, ಎಲ್ಲರಿಗೆ ಆಶೀರ್ವಾದ ಮಾಡಿದ್ದಾನೆ. ಈ ಶಾಸ್ತ್ರವನ್ನು, ಈ ಪುರಾಣವನ್ನು, ಈ ಇತಿಹಾಸವನ್ನು, ಈ ದೇವರ ಕಲ್ಯಾಣ ಮಹೋತ್ಸವವನ್ನು ಯಾರು ಕೇಳ್ತಾರಲ್ಲ ಅವರ ಪುಣ್ಯವನ್ನು ಹೇಳ್ತೇನೆ, ಅವರ ಭಾಗ್ಯವನ್ನು ಹೇಳ್ತೇನೆ, ಅವರ ಉದ್ಧಾರವನ್ನು ಹೇಳ್ತೇನೆ, ಕೇಳು. ತೇಷಾಂ ಭಾಗ್ಯೋದಯಂ ವಕ್ಷೆ ಶೃಣುರಾಜನ್ ಸವಿಸ್ತರಂ. ಕೋಟಿ ಕನ್ಯಾ ಪ್ರದಾನಾಚ್ಚ. ಒಂದು ಹೆಣ್ಣನ್ನು ದಾನ ಮಾಡಿ ಕೊಟ್ಟರೆ ಬಹಳ ಪುಣ್ಯ ಇದೆ ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ಕನ್ಯಾದಾನ, ಗೃಹದಾನ, ವಿದ್ಯಾದಾನ ಎಲ್ಲದಕ್ಕಿಂತ ಹೆಚ್ಚು. ಅದರೊಳಗೂ ಕನ್ಯಾದಾನ. ಆ ಕನ್ಯಾದಾನ ಮಾಡಿದರೆ ಎಷ್ಟು ಪುಣ್ಯ ಇದೆ, ಅಂಥದ್ದು ಕೋಟಿ ಕನ್ಯಾದಾನ ಮಾಡಿದರೆ ಏನು ಪುಣ್ಯ ಬರಬೇಕು. ಆ ಎಲ್ಲ ಪುಣ್ಯ ಬರ್ತದೆ ಈ ವೆಂಕಟೇಶ ದೇವರ ಹಾಗೂ ಪದ್ಮಾವತಿ ದೇವಿಯ ಮತ್ತು ಕಲ್ಯಾಣ ಮಹೋತ್ಸವವನ್ನು ಶ್ರವಣ ಮಾಡಿದರೆ. ತತ್ಫಲಂ ಲಭ್ಯತೆ ದೇಹಿ ತತ್ಫಲಂ ಶ್ರವಣಾತ್ ಭವೇತ್. ಏನು ಉತ್ಸವಂ ಕಾರಯಂತಿ. ಯಾರು ಶ್ರೀನಿವಾಸನ ಕಲ್ಯಾಣೋತ್ಸವ ನಮ್ಮ ಯೋಗ್ಯತಾನುಸಾರವಾಗಿ ಹೆಚ್ಚಿನ ವೈಭವದಿಂದ ಕಲ್ಯಾಣೋತ್ಸವ ಮಾಡಬೇಕು, ಏನು ಸಾಧ್ಯವಿದೆಯೋ ಸಮಯ ಸಂದರ್ಭ ಎಲ್ಲ ದೇಶಕಾಲಗಳನ್ನು ಮತ್ತು ಎಲ್ಲ ನಿಮ್ಮನ್ನು ನೋಡಬೇಕಾಗ್ತದೆ. ಹೋಗೋರು ಇರ್ತೀರಿ ಆ ಕಡೆ ಈ ಕಡೆಗಂತ. ಹಾಗಾಗಿ ಅದರ ಪ್ರಕಾರ ಸಾಧ್ಯವಾದಷ್ಟು ನಮ್ಮ ಯೋಗ್ಯತಾನುಸಾರವಾಗಿ ಕಲ್ಯಾಣೋತ್ಸವ ಮಾಡಿದ್ದೇವೆ. ನೀವು ಕೂಡ ಅತಿ ವಿಶ್ವಾಸದಿಂದ ಭಾಗವಹಿಸಿದ್ದೀರಿ. ಅದನ್ನು ಹೇಳ್ತಾರೆ. ಏ ಉತ್ಸವಂ ಕಾರಯಂತಿ ವೈವಾಹಿಕಂ ವೆಂಕಟೇಶತು ತತ್ಸೋತ್ಸವೋ ಭವೇದ್ರಾಜನ್ ವೆಂಕಟೇಶ ಪ್ರಸಾದತಃ. ಯಾರು ಕಲ್ಯಾಣೋತ್ಸವವನ್ನು ಮಾಡಿಸ್ತಾರೋ, ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಾರೋ, ಕಲ್ಯಾಣವನ್ನು ಮಾಡಿಸ್ತಾರೋ ಅವರಿಗೆ ತತ್ಸ್ಯ ಉತ್ಸವೋ ಭವೇದ್ರಾಜನ್. ಏನವರು ಭಾಗ್ಯೋದಯವನ್ನು ಹೇಳಬೇಕು, ಲೆಕ್ಕವಿಲ್ಲ.
ಆದ ಕೂಡಲೇ ನಮಗೆ ಭಾಗ್ಯೋದಯ ಆಗಬೇಕು ಅಂತೇನಿಲ್ಲ. ಪುಣ್ಯ ಬಂದಿರ್ತದೆ. ಆ ಪುಣ್ಯವನ್ನು ದೇವರು ಯಾವ ಕಾಲಕ್ಕೆ ಯಾವ ಸಂದರ್ಭದಲ್ಲಿ ಅದನ್ನು ಪರಮಾತ್ಮ ಕೊಡ್ತಾನೋ ಅದನ್ನು ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತು. ಹಾಗಾಗಿ ಪುಣ್ಯವಂತರು ಅಂತ ಆಗಿದ್ದೇವೆ, ಭಾಗ್ಯವಂತರು ಅಂತ ಆಗಿದ್ದೇವೆ. ಇತಿ ತೇ ಕಥಿತಂ ರಾಜಂ ವಿವಾಹ ಚರಿತಂ ಹರೇ ಶೃಣುಯಾತ್ ಶ್ರಾವಯೇದ್ವಾಪಿ ಸರ್ವಾಭಿಷ್ಟಂ ಅವಾಪ್ನುಯಾತ್. ಒಂದೇ ಮಾತು ಹೇಳಬೇಕಂದ್ರೆ ಯಾರ್ಯಾರಿಗೆ ಏನೇನು ಅಪೇಕ್ಷೆ ಇದೆ, ಕೆಲವರಿಗೆ ಹೇಳಲಿಕ್ಕಾಗ್ತದೆ, ಕೆಲವರಿಗೆ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ಥರ ಸಂಕಟಗಳು ಇರ್ತವೆ, ಎಲ್ಲ ಥರ ಆಪತ್ತುಗಳಿರ್ತದೆ, ವಿಪತ್ತುಗಳಿರ್ತದೆ. ಅದೆಲ್ಲ ದೇವರು ಪರಿಹಾರ ಮಾಡ್ತಾನೆ ಅವರವರ ಯೋಗ್ಯತಾನುಸಾರವಾಗಿ. ಎಷ್ಟು ಭಕ್ತಿಯಿಂದ ಕೇಳಿದ್ದಾರೋ, ಎಷ್ಟು ಭಕ್ತಿಯಿಂದ ಅದನ್ನು ಅನುಸಂಧಾನ ಮಾಡಿಕೊಂಡಿದ್ದಾರೋ ಅವರಿಗೆ ಅಷ್ಟು ಅದು ಫಲಪ್ರದವಾಗ್ತದೆ. ಶುಭದಂ ಶೃಣೋತಾಂ ರಾಜಂ ಸರ್ವೇಷಾಂ ಮಂಗಲಪ್ರದಂ. ಹಾಗಾಗಿ ಯಾರು ಇದನ್ನು ಕೇಳ್ತಾರೋ ಅವರಿಗೆಲ್ಲ ವಿಧವಾದಂತಹ ಮಂಗಲಗಳು ಆಗ್ತದೆ. ಅಂಥ ಅದ್ಭುತವಾದ ಅಂಥ ಅದ್ಭುತವಾದಂತಹ ಈ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ, ಅದನ್ನು ಈ ಬಾರಿ 11 ದಿವಸ ನೀವು ಶ್ರವಣ ಮಾಡುವ ಸೌಭಾಗ್ಯವನ್ನು, ನಾನು ಹೇಳುವ ಸೌಭಾಗ್ಯವನ್ನು, ನೀವು ಕೇಳುವ ಸೌಭಾಗ್ಯವನ್ನು ಪಡೆದಿದ್ದೀರಿ. ಅನೇಕ ಜನ ಇಲ್ಲಿ ಬಂದು ಶ್ರವಣ ಮಾಡಿದ್ದೀರಿ, ಅನೇಕ ಜನ ಆನ್ಲೈನ್ ಮುಖಾಂತರವಾಗಿ ಶ್ರವಣ ಮಾಡಿದ್ದಾರೆ. ಕೇವಲ ನನ್ನ ಮೇಲೆ ವಿಶ್ವಾಸ, ಗುರುಗಳ ಮೇಲೆ ವಿಶ್ವಾಸ ಮತ್ತು ವೆಂಕಟೇಶ ದೇವರಲ್ಲಿ ಅವರವರು ಕುಲದೇವರು ವಿಶ್ವಾಸ ಭಕ್ತಿಯಿಂದ ಇದನ್ನೆಲ್ಲ ಶ್ರವಣ ಮಾಡಿದ್ದೀರಿ. ಅವಶ್ಯವಾಗಿ ಭಗವಂತ ನಿಮ್ಮ ಇಷ್ಟಾರ್ಥಗಳನ್ನು, ಮನೋಬಲಿಸಿತವಾದ ಕಾಮನೆಗಳನ್ನು ಎಲ್ಲವನ್ನೂ ಅವಶ್ಯವಾಗಿ ಪರಮಾತ್ಮ ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ, ಅದರೊಳಗೆ ಸಂದೇಹನೇ ಇಲ್ಲ. ಆಗ ಈಗ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ, ಅದನ್ನು ದೇವರು ಮಾಡ್ತಾನೆ ಅವಶ್ಯವಾಗಿ. ಹಾಗಾಗಿ ಮತ್ತಷ್ಟೇ ಅಲ್ಲದೇನೆ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಕೇವಲ ಇಷ್ಟಾರ್ಥ ಕೊಟ್ಟು ಅನಿಷ್ಟ ಕೊಟ್ಟು ಭಯಂಕರ ಶ್ರೀಮಂತಿಗೆ ಕೊಟ್ಟ, ಐಶ್ವರ್ಯವನ್ನು ಕೊಟ್ಟ, ಅದರ ಜೊತೆಗೆ ರೋಗವನ್ನು ಕೊಟ್ಟ ಅಂದರೆ ಏನು ಮಾಡಬೇಕು? ಆ ಹಣವನ್ನು ರೋಗಕ್ಕೆ ನಾವು ವೆಚ್ಚ ಮಾಡ್ತಾ ಹೋಗ್ತೇವೆ, ವೆಚ್ಚ ಮಾಡ್ತಾ ಹೋಗ್ತೇವೆ. ಹೀಗೆಲ್ಲ ಆಗಬಾರ್ದು. ಇಷ್ಟಾರ್ಥಗಳನ್ನು ಕೊಡಬೇಕು, ಅನಿಷ್ಟಗಳನ್ನೂ ಪರಿಹಾರ ಮಾಡಬೇಕು. ಹೀಗೆಲ್ಲ ಪರಮಾತ್ಮ ಅವಶ್ಯವಾಗಿ ಮಾಡ್ತಾನೆ. ಅದು ಹೆಚ್ಚಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪರಮಾತ್ಮ ಕೊಡ್ತಾನೆ ಅಂತ ದೇವರಲ್ಲಿ ನಾನು ಪೀಠದ ಮೇಲೆ ಕೂತಿದ್ದೇನೆ, ನೀವೆಲ್ಲ ಶ್ರವಣ ಮಾಡಿದ್ದೀರಿ ಅನ್ನೋ ಸಲುವಾಗಿ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅಸ್ಮದ್ ಗುರುವಂತರ್ಗತ ಸತ್ಯಾತ್ಮತೀರ್ಥ ಶ್ರೀಪಾದ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಕುಲಸ್ವಾಮಿ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣೋರ್ಮೇ ಪರಮಸೃಹತ. ಇಷ್ಟು ದಿನಗಳ ಕಾಲ ಈ ಪ್ರವಚನವನ್ನು ಆಯಾ ದೇಶಗಳಲ್ಲಿ ಸ್ಥಳಗಳಲ್ಲಿ ಇದ್ದು ಮಾಡಬೇಕು ನಾನು ಅಂತ ಎಲ್ಲರಿಗೂ ಅಪೇಕ್ಷೆ ಇತ್ತು. ಆದರೆ ನಮ್ಮ ವಿದ್ಯಾಪೀಠ, ನಾನು ಇಲ್ಲಿ ಪ್ರತಿ ವರ್ಷ ಹುಬ್ಬಳ್ಳಿಗೆ ಬಂದಾಗಿಂದು ನಾನು ಇಲ್ಲೇ ಮಾಡ್ತಾ ಇದ್ದೇನೆ, ಬೇರೆ ಕಡೆಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಂದಿದ್ದಕ್ಕೆ ಅಲ್ಲಿಂದಲೇ ಪಾಪ ನೀವು ಮಾಡ್ರಿ, ನಾವು ಆನ್ಲೈನ್ದಾಗ ಶ್ರವಣ ಮಾಡ್ತೇವೆ, ಪ್ರವಚನ ಸೇವಾ ನಾವು ಪೂರ್ಣ ಮಾಡಿಸ್ತೇವೆ, 10 ದಿನಗಳಲ್ಲಿ ಮಾಡಿದ ಪ್ರವಚನ ಸೇವೆ ನಾನು ಮಾಡ್ತೇನೆ ಅಂತ ಹೇಳಿ ಅನೇಕ ಭಕ್ತರು ಮಾಡಿಸಿದ್ದಾರೆ. ಅದನ್ನು ಶ್ರವಣ ಓದ್ತೇನೆ. ಶ್ರೀಮತಿ ಶ್ರೀದೇವಿ, ಶ್ರೀಹರಿ ಬೆಟಗೇರಿ ಹಾಗೂ ಸಮಗ್ರ ಕುಟುಂಬದವರು ಅವರೆಲ್ಲರೂ ಕೂಡ ಈ 10-11 ದಿನಗಳಲ್ಲಿ ಕಲ್ಯಾಣೋತ್ಸವ ಇವರೆಲ್ಲ ಅವರೇ ಮಾಡಿದ್ದು, ಅಷ್ಟೆಲ್ಲ ಜನ ಮಾಡಿಸಿದ್ದಾರೆ. ಮನೋಜ್ ಅಕ್ಷಯ್ ಪಿರಿಜಾಬಾದಿ ಮತ್ತು ಗೋವಿಂದ್ ಪಿರಿಜಾಬಾದಿ ಇವರ ಸಮಗ್ರ ಕುಟುಂಬ ಈ ಕಲ್ಯಾಣೋತ್ಸವವನ್ನು, ಈ ಶ್ರೀನಿವಾಸ ವೆಂಕಟೇಶ ಪ್ರವಚನವನ್ನು ಮಾಡಿಸಿದ್ದಾರೆ. ಶ್ರೀಮತಿ ದೀಪ್ತಿ ಸಂದೀಪ್ ಆಲೂರ್ ಹಾಗೂ ಸಮಸ್ತ ಕುಟುಂಬ ಇವರು ಮಾಡಿಸಿದ್ದಾರೆ. ಅರ್ಚನಾ ಸುನೀಲ್ ಆಲೂರ್ ಇವರು ಮಾಡಿಸಿದ್ದಾರೆ. ಮತ್ತು ಶ್ರೀಮತಿ ಶಾಲಿನಿ ಬದ್ರಿನಾಥ್ ಕಟ್ಟಿ ಇವರು ಸಮಗ್ರ ಕುಟುಂಬ ಸೇರಿಸಿ ಈ ಕಲ್ಯಾಣ ಪ್ರವಚನ ಸೇವೆ ಮಾಡಿಸಿದ್ದಾರೆ. ಶ್ರೀಮತಿ ಶ್ರುತಿ ಶ್ರೀನಿವಾಸ್ ತಿಳವಳ್ಳಿ ಹಾಗೂ ಸಮಗ್ರ ಕುಟುಂಬ ಇವರು ಕೂಡ ಪ್ರವಚನ ಸೇವೆಯನ್ನು ಮಾಡಿಸಿದ್ದಾರೆ. ಹೀಗೆ ಆ ಎಲ್ಲ ಸೇವೆಗಳನ್ನು ಅವರು ಮಾಡಿಸಿದ್ದಕ್ಕೆ, ವಿಶೇಷವಾಗಿ ಅವರು ಸೇವೆ ಮಾಡಿಸಿದ್ದಕ್ಕೆ ನಾವು ಹೇಳುವಂತೆ ಆಯಿತು, ನೀವೆಲ್ಲ ಕೇಳುವಂತೆ ಆಯಿತು. ವಿಶೇಷ ಸಿಂಹಪಾಲ ಫಲ ಭಗವಂತ ಅವರವರಿಗೆ ಕೊಡ್ತಾನೆ. ವಿಶೇಷವಾದ ಧ್ಯಾನಭಕ್ತಿಗಳು ಅವರಿಗೆ ದಯಪಾಲಿಸಲಿ ಪರಮಾತ್ಮ. ಅವರ ಕುಟುಂಬಕ್ಕೆ ಇದ್ದ ಸಮಸ್ತ ಐಶ್ವರ್ಯ, ಸಂತಾನ, ಸಂಪತ್ತು, ಸಕಲ ಆಪತ್ತು ಪರಿಹಾರ, ಇಷ್ಟಾರ್ಥ ಪ್ರಾಪ್ತಿ, ಜ್ಞಾನಭಕ್ತಿ ವೈರಾಗ್ಯಾದಿಗಳು ಪರಮಾತ್ಮ ಕರುಣಿಸಲಿ ಅಂತ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಅಷ್ಟೇ ಅಲ್ಲದೇನೆ ಈ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಕಲ್ಯಾಣೋತ್ಸವದ ವೈಭವನ ಪ್ರತಿನಿತ್ಯ ಒಂದೊಂದು ಮಾಲೆ ಬೇಕು, ತೋಮಾಲೆಗಳು ಬೇಕು, ಹಾಗೆ ಹೀಗೆ ಅಂತ ನಮ್ಮ ಜಿ ಪಿ ಅವರು ಗುರುರಾಜ್ ಕುಲಕರ್ಣಿಯವ್ರು ಏನು ಫೋಟೋ ಹೊಡ್ಲಿಕ್ಕತ್ತಾರ, ಭಾಳ ಮಾತಾಡಂಗಿಲ್ಲ. ಅಂಥವರು ಹೋದ ವರ್ಷವೂ ಕೂಡ ಭಾಳ ಎಲ್ಲ ತುಟ್ಟಿ ಪದಾರ್ಥವು ಒಂದೆಲ್ಲ ಪಾಪ ಅವರೇ ನಿಂತು ಎಲ್ಲ ಮಾಡಿದ್ದಾರೆ, ವ್ಯವಸ್ಥೆಯನ್ನು ಮಾಡಿದಂಥವರು. ಇನ್ನು ನಮ್ಮ ಶಿಷ್ಯರು ಮತ್ತು ನಮ್ಮ ಎಲ್ಲರೂ ನೀವು ಬಂದು ಶ್ರವಣ ಮಾಡಿದ್ದೀರಿ. ಈ ಕಲ್ಯಾಣೋತ್ಸವದಲ್ಲಿ ಅನೇಕ ಜನ ಪವಮಾನ ಹೋಮದಲ್ಲಿಯೂ ಕೂಡ ಅನೇಕ ಜನ
ಆನ್ಲೈನ್ ಮುಖಾಂತರ ಕೇವಲ ನನ್ನ ಮೇಲೆ ವಿಶ್ವಾಸದಿಂದ ಎಷ್ಟೋ ಜನ ಸೇವೆಯನ್ನು ಮಾಡಿದ್ದೀರಿ. ಮತ್ತು ಕಲ್ಯಾಣೋತ್ಸವದ ಪ್ರಸಾದದಲ್ಲಿ ಅನೇಕ ಜನ ನೀವೆಲ್ಲ ಬಂದವರೆಲ್ಲ ಒಂದೊಂದು ಥರ ವಿಚಿತ್ರವಾದ ಪದಾರ್ಥವನ್ನು ಮಾಡಿಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡಿದ್ದೀರಿ. ಇನ್ನು ಅನೇಕ ಜನ ಇದ್ದಾರೆ ಹೇಳೋರು. ಮತ್ತು ಮುಖ್ಯವಾಗಿ ನಮ್ಮ ಸ್ವರೂಪ ಉದ್ಧಾರಕರಾದಂತಹ ಗುರುಗಳು, ನಮ್ಮ ತಂದೆ ತಾಯಿಗಳು, ಅವರ ದೇಹವನ್ನು ಕೊಟ್ಟಿದ್ದಕ್ಕೆ ಈ ಮಾತೃ ಜನ್ಮ, ಗುರುಕುಲವಾಸ, ಶ್ರವಣ, ಮನನ, ನಿಧಿಧ್ಯಾಸನ ಏನೋ ಸ್ವಲ್ಪ ಪಾಠ ಪ್ರವಚನ ಮಾಡುವುದು ಸೌಭಾಗ್ಯ ಸಿಕ್ಕಿದೆ. ನಮ್ಮ ಗುರುಗಳು ಪೂರ್ಣ ಅನುಗ್ರಹ ಮಾಡಿದ್ದಕ್ಕಾಗಿಯೇ ಈ ಪಾಠ ಪ್ರವಚನವನ್ನು ಮಾಡುವ ಸೌಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಾ, ಈ ಎಲ್ಲ ಪುಣ್ಯವನ್ನು, ಎಲ್ಲರ ಪುಣ್ಯವನ್ನು ಆ ಗುರುಗಳಿಗೇನೆ ಸಮರ್ಪಣೆ ಆಗಬೇಕು, ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.